ಪ್ರವೇಶಾತಿಗೆ ಸಂಬಂಧಿಸಿದಂತೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಶಿಕ್ಷಣ ಶಾಸ್ತ್ರ ವಿಭಾಗದ ಪರವಾಗಿ ತಮಗೆ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಮೊದಲನೇದಾಗಿ ನಾನು ನಮ್ಮ ಡಿಪಾರ್ಟ್ಮೆಂಟ್ ಟೀಚರ್ಸ್ನ ಪರಿಚಯ ಮಾಡಿಕೊಡ್ಬೇಕು. ನನ್ನ ಹೆಸರು ಡಾಕ್ಟರ್ ಶರಣಮ್ಮ ಅಂತೇಳಿ, ಚೇರ್ಪರ್ಸನ್ನು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ನು KSY. ಆಮೇಲೆ ಡಾಕ್ಟರ್ ಎನ್ ಲಕ್ಷ್ಮಿ ಅಂತೇಳಿ ಸೀನಿಯರ್ ಪ್ರೊಫೆಸರ್ ಅವರು 20 ವರ್ಷಗಳ ಕಾಲ HOD ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಡಾಕ್ಟರ್ ಕೃಷ್ಣಪ್ಪ ಅಂತೇಳಿ ನಮ್ಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ಹಾಗೆಯೇ ಡಾಕ್ಟರ್ ಎಂ ಜಾನಕಿ ಸಹಾಯಕ ಪ್ರಾಧ್ಯಾಪಕರು ಶಿಕ್ಷಣಶಾಸ್ತ್ರ ವಿಭಾಗ. ಹಾಗೆಯೇ ಡಾಕ್ಟರ್ ಶೈಲಜಾ ಶಾನ್ಬಾಗ್ ಸಹಾಯಕ ಪ್ರಾಧ್ಯಾಪಕರು ಶಿಕ್ಷಣಶಾಸ್ತ್ರ ವಿಭಾಗ. ಹಾಗೆಯೇ ಡಾಕ್ಟರ್ ಆರ್ ನಾಗೇಂದ್ರ ಕುಮಾರ್ ಶಿಕ್ಷಣಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕರು. ಇವರಿಷ್ಟು ಜನ. ಹಾಗೆಯೇ ನಮ್ಮ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಹಾಗೆ ಅಡ್ಮಿಷನ್ ಸೆಕ್ಷನ್ ಅವ್ರಿಗೂ ಸಹ ದೀಪಾಶ್ರೀ ಅಂತ ಹೇಳ್ಬಿಟ್ಟು DR ಆಗಿದ್ದಾರೆ. ಅವರು ಇವತ್ತು ಮತ್ತು ನಾಳೆ ನಡೆಯುವ ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಜವಾಬ್ದಾರಿಯನ್ನು ಅಡ್ಮಿಷನ್ ಸೆಕ್ಷನ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ ಅಡ್ಮಿಷನ್ ಸೆಕ್ಷನ್ನು ಮತ್ತು ನಾವು ಇಬ್ಬರೂ ಸೇರಿ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಈಗ ಅವ್ರು ಹೇಳಿದ್ದಾರೆ 5 ನಿಮಿಷದಲ್ಲಿ ನೀವು ಮಾತಾಡಿ ಅಂತ. ಈ ಒಂದು B.Ed ಶಿಕ್ಷಣ ಕಾರ್ಯಕ್ರಮ ಅನ್ನೋದು 2 ವರ್ಷಗಳ ಒಂದು ಕಾರ್ಯಕ್ರಮ. ಬೋಧನಾ ಮಾಧ್ಯಮ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ. ಆಮೇಲೆ ಫಸ್ಟ್ ಇಯರಲ್ಲಿ 8 ಸಬ್ಜೆಕ್ಟ್ ಇರುತ್ತೆ. 2 ವರ್ಷ ಅಂದರೆ 2 ವರ್ಷದಲ್ಲೇ ನೀವು ಪ್ರೋಗ್ರಾಮ್ ಮುಗಿಸ್ಕೋಬೇಕು. ಕನಿಷ್ಠ 2 ವರ್ಷ, ಗರಿಷ್ಠ 5 ವರ್ಷ ಅಂತಿರುತ್ತೆ. ಆದರೆ 2 ವರ್ಷದಲ್ಲಿ ನೀವು B.Ed ಮುಗಿಸ್ಕೊಂಡ್ರೆ ಒಳ್ಳೆಯದು. ಈಗ 2 ವರ್ಷದಲ್ಲಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಇರುತ್ತೆ. ಫಸ್ಟ್ ಇಯರಲ್ಲಿ 8 ಸಬ್ಜೆಕ್ಟ್ ಇರುತ್ತೆ. 8 ಸಬ್ಜೆಕ್ಟ್ ಎಲ್ಲ ಕಂಪಲ್ಸರಿ ಪೇಪರ್ಸು ಓದಿ ಮತ್ತು ಎಕ್ಸಾಮ್ ಬರಿಬೇಕಾಗುತ್ತೆ. ಅದೇನಾದ ಕೋರ್ಸ್ಗಳಲ್ಲಿ B.Ed CC1 ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಅಂತೇಳಿ ಮೊದಲೇದು. B.Ed CC2 ಸಮಕಾಲೀನ ಭಾರತ ಮತ್ತು ಶಿಕ್ಷಣ. ಆಮೇಲೆ CC3 ಕಲಿಕೆ ಮತ್ತು ಬೋಧನೆಯ ತತ್ವಗಳು. CC4 ಪಠ್ಯಕ್ರಮ ಆದ್ಯಂತ ಭಾಷೆ. ಆಮೇಲೆ CC06 ಶಾಸ್ತ್ರೀಯ ಕ್ರಮ ಮತ್ತು ವಿಷಯಗಳನ್ನು ಅರ್ಥೈಸಿಕೊಳ್ಳುವುದು. CC06 ಲಿಂಗ, ಶಾಲೆ ಮತ್ತು ಸಮಾಜ. CC09 ಜ್ಞಾನ ಮತ್ತು ಪಠ್ಯಕ್ರಮ. CC011 ಸಮನ್ವಯ ಶಿಕ್ಷಣ. ಇದು 8 ಸಬ್ಜೆಕ್ಟು ನೀವು ಕಂಪಲ್ಸರಿಯಾಗಿ ಫಸ್ಟ್ ಇಯರಲ್ಲಿ ಓದ್ತೀರಾ. ಫಸ್ಟ್ ಇಯರಲ್ಲಿ ಹೋಗಿ 8 ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ಬರೀತೀರಾ. ಇದರಲ್ಲಿ 2 ಇದೆ, EPC 1, EPC 2 ಅಂತ ಹೇಳ್ಬಿಟ್ಟು. EPC ಅಂದರೆ ಅನ್ಹಾನ್ಸಿಂಗ್ ಪ್ರೊಫೆಷನಲ್ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ವೃತ್ತಿಪರ ಸಾಮರ್ಥ್ಯವನ್ನು ವೃದ್ಧಿಸೋದು. ಇದು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಮಾತ್ರ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಮಾತ್ರ ಮಾಡ್ತಾರೆ 50 ಮಾರ್ಕ್ಸ್ಗೆ. ಇದೆರಡು ಬೇಕು. ಇನ್ನು ಭಾಳ ಇಂಪಾರ್ಟೆಂಟ್ ಅಂದರೆ ಅಡ್ಮಿಷನ್ ಸೆಕ್ಷನ್ ಅವರು ಇದಕ್ಕೆ ದ್ವಿತೀಯ ವರ್ಷದ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ಗೊತ್ತು ಹೇಳಿದ್ದಾರೆ. ಸೆಕೆಂಡ್ ಇಯರ್ಗೆ ಬಂದಾಗ ನೀವು ಮೆಥಡಾಲಜಿ 2 ಸಬ್ಜೆಕ್ಟ್ ಮೆಥಡಾಲಜಿ ಓದ್ತೀರಾ. ಶಾಲಾ ವಿಷಯ ಬೋಧನಾ ಶಾಸ್ತ್ರ 1 ಸೆಕೆಂಡ್ ಇಯರಲ್ಲಿ ಓದುವಂಥದ್ದು. ಶಾಲಾ ವಿಷಯ ಬೋಧನಾ ಶಾಸ್ತ್ರ 2. ಆಮೇಲೆ 3ನೇದಾಗಿ ಇವೆರಡು ಕಂಪಲ್ಸರಿ ಇರುತ್ತೆ. ಬೋಧನಾ ಶಾಸ್ತ್ರ 1, ಬೋಧನಾ ಶಾಸ್ತ್ರ 2. ಕಲಿಕೆಗಾಗಿ ಮೌಲ್ಯಮಾಪನ. ಆಮೇಲೆ ಇನ್ನು ಆಪ್ಷನಲ್ ಎಲೆಕ್ಟಿವ್ ಪೇಪರ್ಸು. ಮಾರ್ಗದರ್ಶನ ಮತ್ತು ಉಪಬೋಧೆ ಅಂತ ಒಂದಿದೆ. ನಂತರ ಪರಿಸರ ಶಿಕ್ಷಣ ಒಂದಿದೆ. ಇವೆರಡರಲ್ಲಿ ವಿದ್ಯಾರ್ಥಿ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಮಾರ್ಗದರ್ಶನ ಮತ್ತು ಉಪಬೋಧೆ ಅಥವಾ ಪರಿಸರ ಶಿಕ್ಷಣ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಸೆಕೆಂಡ್ ಇಯರಲ್ಲೂ EPC ಇರುತ್ತೆ. EPC 2 ಇರುತ್ತೆ. ಶಿಕ್ಷಣದಲ್ಲಿ ನಾಟಕ ಮತ್ತು ಕಲೆ
ಸ್ವಯಂವನ್ನು ಅರ್ಥೈಸು. 2 EPC ಪೇಪರ್ ಇರುತ್ತೆ. 2 EPC ಪೇಪರು ಎಕ್ಸಾಮ್ ಏನು ಬರಿಬೇಕಾಗಿಲ್ಲ, ಅದು 50 ಮಾರ್ಕ್ಸ್ಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಅದಕ್ಕೆ. ಆಮೇಲೆ ಇಂಟರ್ನ್ಶಿಪ್ ಪ್ರಾಕ್ಟಿಕಮ್ 1, ಪ್ರಾಕ್ಟಿಕಮ್ 2 ಸೆಕೆಂಡ್ ಇಯರಲ್ಲಿ ಇರುತ್ತೆ. ಅದು ಶಾಲಾ ಆಧಾರಿತವಾಗಿರುತ್ತದೆ. ಈಗ ದ್ವಿತೀಯ ವರ್ಷದ್ದು ಸಬ್ಜೆಕ್ಟನ್ನು ಆಯ್ಕೆ ಮಾಡುವಾಗ ಬೋಧನಾಶಾಸ್ತ್ರ 1, ಬೋಧನಾಶಾಸ್ತ್ರ 2, ಶಾಲಾ ವಿಷಯದ ಬೋಧನಾಶಾಸ್ತ್ರ 1, ಶಾಲಾ ವಿಷಯದ ಬೋಧನಾಶಾಸ್ತ್ರ 2. ಇವೆರಡರಲ್ಲಿ ಸಾಮಾನ್ಯವಾಗಿ ಸೈನ್ಸು ಸ್ಟೂಡೆಂಟ್ಸು BSc ಓದಿರ್ತಾರಲ್ಲ, ಅವರು PCM ಓದಿರ್ತಾರೆ, CBZ ಓದಿರ್ತಾರೆ. PCM ಓದೋರು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಆಮೇಲೆ CBZ ಓದೋರು ಲೈಫ್ ಸೈನ್ಸು ಅಥವಾ ಒಂದು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳು 2 ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ನಾಳೆ ದಿನ ನಿಮಗೆ ಪ್ರಮೋಷನ್ಗೂ ತೊಂದರೆ ಆಗುತ್ತೆ. ನೀವು ಡಿಗ್ರಿಯಲ್ಲಿ ಏನು ವಿಷಯಗಳನ್ನು ಕಲ್ತಿರ್ತೀರಾ ಆ ವಿಷಯಗಳನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದು ಭಾಳಷ್ಟು ಸರಿ ವಿದ್ಯಾರ್ಥಿಗಳು ಭಾಳ ತಪ್ಪು ಮಾಡೋದು ಇದೇ ವಿಷಯಕ್ಕೆ, ಮೆಥಡಾಲಜಿನ ಆಯ್ಕೆ ಮಾಡೋದು. ಆದರೆ ಈ 2 ವಿಷಯಗಳನ್ನು ಆಯ್ಕೆ ಮಾಡಬೇಕು. ಇನ್ನು ಬೋಧನಾ ವ್ಯವಸ್ಥೆ, ನಾವು ಇದು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಕೊಡ್ತೀವಿ. ಆಮೇಲೆ ವೈಯಕ್ತಿಕ ಸಂಪರ್ಕ ಕಾರ್ಯಕ್ರಮ ಇರುತ್ತೆ. ವೈಯಕ್ತಿಕ ಸಂಪರ್ಕ ಕಾರ್ಯಕ್ರಮ ಕಲಿಕಾ ಸಹಾಯ ಕೇಂದ್ರಗಳಲ್ಲಿ, ಅಂದರೆ ಸ್ಟಡಿ ಸೆಂಟ್ರಲ್ಲಿ ವೈಯಕ್ತಿಕ ಸಂಪರ್ಕ ಕಾರ್ಯಕ್ರಮ ಇರುತ್ತೆ. ಆಮೇಲೆ 3ನೇದಾಗಿ ಸಮಾಲೋಚನಾ ಕಾರ್ಯಕ್ರಮಗಳು ಸಹ ಇರುತ್ತೆ. ವೀಕೆಂಡ್ಸಲ್ಲಿ ಸಮಾಲೋಚನಾ ಕಾರ್ಯಕ್ರಮಗಳಿರುತ್ತೆ. ಸಮಾಲೋಚನಾ ಕಾರ್ಯಕ್ರಮಗಳನ್ನು ಸಹ ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲೇ ಆಗುತ್ತೆ. ಅದು ಯಾವ್ಯಾವ ವಿಷಯಕ್ಕೆ ಅಂದರೆ ಕ್ಷೇತ್ರ ಕಾರ್ಯ, ಅಭ್ಯಾಸ ಬೋಧನೆ, ನಿಯೋಜಿತ ಕಾರ್ಯಗಳು, ಕಿರು ಸಂಶೋಧನಾ ವರದಿಗಳು, ಕಾರ್ಯಾಗಾರಗಳು, ಶಾಲಾ ಆಧಾರಿತ ಚಟುವಟಿಕೆಗಳು, ಬೋಧನಾ ಅಭ್ಯಾಸ, ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಸೆಷನ್ಸು ಇರುತ್ತೆ. ಇನ್ನು ಬೋಧನಾ ಕಲಿಕಾ ಅವಧಿ ಫಸ್ಟ್ ಇಯರಲ್ಲಿ, ಈಗ ನೀವು ಅಡ್ಮಿಷನ್ ಆಗ್ತೀರಾ, ಇವತ್ತು ನಾಳೆ ನಮ್ಮದು ಅಡ್ಮಿಷನ್ ಪ್ರೋಸೆಸ್ಸು ಮುಗಿಯುತ್ತೆ. ಫಸ್ಟ್ ಇಯರಲ್ಲಿ 8 ವಾರಗಳ ಸಂಪರ್ಕ ಕಾರ್ಯಕ್ರಮ ಇರುತ್ತೆ ನಿಮಗೆ ಫಸ್ಟ್ ಇಯರಲ್ಲಿ. ಫಸ್ಟ್ ಇಯರ್ಗೆ ಅದು ಏಪ್ರಿಲ್ ಅಥವಾ ಮೇನಲ್ಲಿ ಆಗ್ಬೋದು. ಅದು ಚುನಾವಣೆ ಹತ್ತಿರ ಇರೋದ್ರಿಂದ ಅದನ್ನು ಯೂನಿವರ್ಸಿಟಿ ಮತ್ತು ಕಲಿಕಾ ಕೇಂದ್ರಗಳು ಸಹಾಯದಿಂದ ನಾವು ಡಿಸೈಡ್ ಮಾಡ್ತೀವಿ, ಡೇಟ್ಗಳು ಡಿಸೈಡ್ ಮಾಡ್ತೀವಿ. ಈ ಏಪ್ರಿಲ್ ಮೇ 2023ರಲ್ಲಿ 8 ವಾರಗಳ ಸಂಪರ್ಕ ಕಾರ್ಯಕ್ರಮ ಪ್ರಥಮ ವರ್ಷಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಕಲಿಕಾ ಕೇಂದ್ರಗಳಲ್ಲಿ ನಡೆಯುತ್ತೆ. ಹಾಗೆಯೇ ಸೆಕೆಂಡ್ ಇಯರ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್, ಅಂದರೆ ಸೆಕೆಂಡ್ ಇಯರ್ ಕಾಂಟ್ಯಾಕ್ಟ್ ಈಗ ಏಪ್ರಿಲ್ ಮೇನಲ್ಲಿ ಫಸ್ಟ್ ಇಯರ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಆಗುತ್ತೆ. ನೆಕ್ಸ್ಟು ಅಕ್ಟೋಬರ್ ನವೆಂಬರಲ್ಲಿ ಮತ್ತೆ ಫಸ್ಟ್ ಇಯರ್ಗೆ 4 ವಾರಗಳ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಆಗುತ್ತೆ. ಅದನ್ನು ಸಹ ಕಲಿಕಾರ್ಥಿ ಸಹಾಯ ಕೇಂದ್ರದಲ್ಲೇ ಆಗುತ್ತೆ. ಅಕ್ಟೋಬರ್ ನವೆಂಬರ್ 2023ನಲ್ಲಿ 4 ವಾರಗಳ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ 2ನೇ ಸಂಪರ್ಕ ಕಾರ್ಯಕ್ರಮ ಏಪ್ರಿಲ್ ಮೇ 2024ರಲ್ಲಿ 8 ವಾರಗಳ ಸಂಪರ್ಕ ಕಾರ್ಯಕ್ರಮ ವಿದ್ಯಾರ್ಥಿ ಕಲಿಕಾ ಕೇಂದ್ರಗಳಂದರೆ ಸ್ಟಡಿ ಸೆಂಟರ್ಗಳಲ್ಲೇ ಆಗುತ್ತೆ. 8 ವಾರ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಆಗುತ್ತೆ ಏಪ್ರಿಲ್ ಮೇ 2024ರಲ್ಲಿ. ನೆಕ್ಸ್ಟ್ ಅಲ್ಲಿ ಫಸ್ಟ್ ಇಯರ್ಗೆ 2 ಕಾಂಟ್ಯಾಕ್ಟ್ ಪ್ರೋಗ್ರಾಮು, ಸೆಕೆಂಡ್ ಇಯರ್ಗೆ 1 ಕಾಂಟ್ಯಾಕ್ಟ್ ಪ್ರೋಗ್ರಾಮು, ಇನ್ನೊಂದು ಕಾಂಟ್ಯಾಕ್ಟ್ ಪ್ರೋಗ್ರಾಮು ಇದು ಅಭ್ಯಾಸ ಬೋಧನೆಗೆ ಸಂಬಂಧಪಟ್ಟೆ, ಅಂದರೆ ಸ್ಕೂಲ್ ಬೇಸ್ಡ್ ಆಗಿರುತ್ತೆ. ಇನ್ನೊಂದು ಕಾಂಟ್ಯಾಕ್ಟ್ ಪ್ರೋಗ್ರಾಮು ಅದು ಸಹ 8 ವಾರಗಳ ಕಾಲ ನಡೆಯುತ್ತೆ. ಸೆಕೆಂಡ್ ಇಯರಲ್ಲಿ ನಡೆಯೋದು 8 ವಾರಗಳು ಒಂದು ಕಲಿಕಾರ್ಥಿ ಸಹಾಯ ಕೇಂದ್ರದಲ್ಲಿ, ಇನ್ನು 8 ವಾರಗಳ ಕಾರ್ಯಕ್ರಮ ಶಾಲಾ ಆಧಾರಿತವಾಗಿರುತ್ತದೆ. ಅದರದ್ದು ಸಂಪೂರ್ಣ ಜವಾಬ್ದಾರಿಯನ್ನು ಕಲಿಕಾರ್ಥಿ ಸಹಾಯ ಕೇಂದ್ರದವರೇ ತಗೊಂಡಿರ್ತಾರೆ.
ಇನ್ನು ಕಾರ್ಯಕ್ರಮದ ಅವಧಿಯಲ್ಲಿ ಕನಿಷ್ಠ 80% ಹಾಜರಾತಿಯನ್ನು ಹೊಂದಿರಲೇಬೇಕು. 80% ಕಂಪಲ್ಸರಿಯಾಗಿ ನೀವು ಹಾಜರಾತಿಯನ್ನು ಹೊಂದಿರಲೇಬೇಕು. ನಿಮ್ಮ ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರವೇಶಾತಿ ಪ್ರಾರಂಭ ಆಗ್ತದೆ. ಎಲ್ಲರೂ ಸಹ ಒಂದು ಸೆಟ್ ಜೆರಾಕ್ಸ್ ಮಾಸ್ ಕಾರ್ಡನ್ನು ಇಟ್ಕೊಳ್ಳಿ, ಆಮೇಲೆ ಒಂದು ಸೆಟ್ ಒರಿಜಿನಲ್ ಮಾಸ್ ಕಾರ್ಡನ್ನು ಇಟ್ಕೊಳ್ಳಿ, ಒಂದು ಕವರಲ್ಲಿ 2 ಫೋಟೋ ಹಾಕ್ಕೊಳ್ಳಿ. ನಾವು 25-20 ಜನನ ಕರಿತಾ ಹೋಗ್ತೀವಿ. ಅಲ್ಲಿ ಪಕ್ಕದಲ್ಲಿ ಕಾವೇರಿ ಹಾಲಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ನಡೆಯುತ್ತೆ. ಇದಿಷ್ಟು ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು. ನಿಮಗೆ ಕಲಿಕಾ ಕೇಂದ್ರಗಳಿಗೆ ಹೋದಾಗ ಅಂದರೆ ಸ್ಟಡಿ ಸೆಂಟರ್ಗಳು ಹೋದಾಗ ಇನ್ನು ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗುತ್ತೆ. ನಾವು ಇಲ್ಲಿಂದ ಮಾಹಿತಿಯನ್ನು ಕಲಿಕಾ ಕೇಂದ್ರಗಳಿಗೆ ಕೊಟ್ಟಿರ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 2020-23 ಜಾನ್ವರಿ ಮಾರ್ಚ್ 5ರಂದು ನೀವು ಒಂದು ಇದನ್ನ CET ಪರೀಕ್ಷೆಯನ್ನು ಬರೆದಿದ್ರಿ. ಈಗ ಇವತ್ತು ಕೌನ್ಸಿಲಿಂಗಿಗೆ ಬಂದಿದ್ದೀರಾ. 2600 ಜನ CET ಪರೀಕ್ಷೆಯನ್ನು ಬರೆದಿದ್ರು. ನಿಮಗೆಲ್ಲ ಈಗಾಗಲೇ ಇನ್ಸ್ಟ್ರಕ್ಷನ್ ಸಿಕ್ಕಿದೆ. ಡಾಕ್ಟರ್ ಶರಣಮ್ಮ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಅದರಲ್ಲಿ 500 ಜನ ನೀವು ಸೆಲೆಕ್ಟ್ ಆಗಿರೋದು. ಇವತ್ತು 250 ಜನ, ನಾಳೆ 250 ಜನ ನೀವು ಪ್ರವೇಶಾತಿಯನ್ನು ಹೊಂದುತ್ತೀರಾ. ಈಗಾಗಲೇ 2 ವರ್ಷದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಈ ಒಂದು ಇನ್ ಸರ್ವಿಸ್ ಟೀಚರ್ಸ್ ಆಗಿರೋದ್ರಿಂದ ನಿಮ್ಗೆಲ್ಲವೂ ಸಹ ಈಗಾಗಲೇ ಬೇರೆ ಮಾಹಿತಿಯನ್ನ ಪಡ್ಕೊಂಡಿರ್ತೀರಾ. ನಮ್ದು ಒಟ್ಟು 10 ಅಧ್ಯಯನ ಕೇಂದ್ರಗಳಿದ್ದಾವೆ. 10 ಅಧ್ಯಯನ ಕೇಂದ್ರಗಳಲ್ಲಿ ಈಚ್ ಸ್ಟಡಿ ಸೆಂಟರ್ 50 ಸ್ಟೂಡೆಂಟ್ಸ್ ಅಲಾಟ್ ಮಾಡ್ತೀವಿ ನಾವು. 10ರಲ್ಲಿ 50 ಜನ ಅಂದ್ರೆ ಅದು ಅಕಾರ್ಡಿಂಗ್ ಟು ಮೆರಿಟ್ ಓನ್ಲಿ. ನಿಮಗೆ ಎಲ್ಲ ಮೆರಿಟ್ ಆಧಾರದ ಮೇಲೆ ನಿಮಗೆ ಸ್ಟಡಿ ಸೆಂಟರ್ ಅಲಾಟ್ಮೆಂಟ್ ಆಗೋದು. ಈಗ ನೀವು ಹೇಗೆ ಪಾರದರ್ಶಕವಾಗಿ ನೀವು CET-ಯನ್ನು ಬರೆದು ಒಂದು ಮೆರಿಟ್ ಆಧಾರದ ಮೇಲೆ ಇಲ್ಲಿಗೆ ಸೀಟನ್ನು ತಗೊಂಡಿದ್ದೀರಾ, ಅದರಂತೆ ನೀವು ಅಧ್ಯಯನ ಕೇಂದ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಸಹ ನಿಮಗೆ ಒಂದು ಮೆರಿಟ್ ಮೇಲೆ ನಾವು ಕೊಡ್ತೇವೆ. ಸೊ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು 2 ಫೋಟೋಗಳನ್ನ ಇಟ್ಕೊಳ್ಳಿ, SSLC ಮಾಸ್ ಕಾರ್ಡ್ ಅನ್ನ ಸಿದ್ಧವಾಗಿ ಇಟ್ಕೊಳ್ಳಿ, ಮತ್ತೆ ನಿಮ್ದು D.Ed ಅಥವಾ TCH ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ಇಟ್ಕೊಳ್ಳಿ, ಮತ್ತೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಇಷ್ಟನ್ನ ನೀವು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟನ್ನ ನೀವು ಇಟ್ಕೊಂಡ್ರೆ ಬೇಗ ಕೌನ್ಸಿಲಿಂಗ್ ಆಗುತ್ತೆ, ಬೇಗ ವೆರಿಫಿಕೇಶನ್ ಆಗುತ್ತೆ. ಪರಿಶೀಲನೆ ಬೇಗ ಆದ್ರೆ ನೀವು 3 ತಲುಪಬಹುದು ನೀವು. ಇವತ್ತೊಂದೇ ದಿನ ನಿಮಗೆ ಕೌನ್ಸಿಲಿಂಗ್, ನಾಳೆ ಬೇರೆ ಒಂದು ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳು ಬರ್ತಾರೆ ನಮಗೆ. ಸೊ ಹಾಗಾಗಿ ಎಲ್ಲ ಒಂದು ಇದನ್ನ ಸಿದ್ಧವಾಗಿ ಇಟ್ಕೊಂಡ್ರೆ ಕ್ವಿಕ್ ಆಗಿ ನಿಮಗೆ ಪರಿಶೀಲನೆ ಆಗುತ್ತೆ. ಮತ್ತೆ ನೀವು ಈಗ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈಗ ಮೆಥಡಾಲಜಿ ಎಲ್ಲ ಗೊತ್ತಾಯ್ತು ನಿಮ್ಗೆ. ನೀವು ಈಗ PCM ಸ್ಟೂಡೆಂಟು ಮತ್ತೆ CBZ ಸ್ಟೂಡೆಂಟ್ಸ್ ಮತ್ತೆ HEP ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು, ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ. ಸೊ ಅವರು ಡಿಗ್ರಿನಲ್ಲಿ ಏನ್ ಓದಿರ್ತಾರೆ, PCM ಸ್ಟೂಡೆಂಟ್ಸ್ ಆದ್ರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾನು PCM ಸ್ಟೂಡೆಂಟ್ ಒಂದು ಇಂಗ್ಲಿಷ್ ಒಂದು ಮ್ಯಾಥಮೆಟಿಕ್ಸ್ ತಗೋಬೋದಾ ಮೇಡಮ್ ಅಂತ ಕೇಳಬೇಡಿ, ಅರ್ಥ ಆಯ್ತಲ್ಲ. ಹಾಗಾಗಿ ನೀವು ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು PCM ಸ್ಟೂಡೆಂಟ್. CBZ ಸ್ಟೂಡೆಂಟ್ಸ್ ಬಯಾಲಜಿ ಒಂದು ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಓದಿರ್ತೀರೋ ಅಥವಾ ಇಂಗ್ಲಿಷ್ ಓದಿರ್ತೀರೋ ಡಿಗ್ರಿನಲ್ಲಿ, ಅದರ ಆಧಾರದ ಮೇಲೆ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ತೀರಾ ಒಂದು ಮೆಥಡಾಲಜಿನ. ಮತ್ತೆ ಕಾಮರ್ಸ್ ಸ್ಟೂಡೆಂಟ್ ಇದ್ದೀರಾ, ಕಾಮರ್ಸ್ ಸ್ಟೂಡೆಂಟ್ BCom ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? BCom ಸ್ಟೂಡೆಂಟ್ 1. ಓಕೆ, ಅವರು ನೀವು ಅಂದ್ರೆ ಒಂದು ಲ್ಯಾಂಗ್ವೇಜ್ ಒಂದು ಸೋಷಿಯಲ್ ಸೈನ್ಸ್ ಅನ್ನ ತಗೊಳ್ಳಿ, ಒಂದು ಸೋಷಿಯಲ್ ಸೈನ್ಸ್. ಮತ್ತೆ ಹಿಸ್ಟ್ರಿ ಅವರು ನಿಮ್ಗೆಲ್ಲ ಗೊತ್ತೇ ಇದೆ, ಸೋಷಿಯಲ್ ಸೈನ್ಸ್ ಒಂದು ಲ್ಯಾಂಗ್ವೇಜ್ ತಗೊಳ್ತೀರಾ ಡಿಗ್ರಿನಲ್ಲಿ. ಸೊ ಇಷ್ಟು ನಿಮ್ಗೆ. ಮತ್ತೆ ನಾಳೆ ದಿನ ಯಾವ್ದಾದ್ರು ಅಧ್ಯಯನ ಕೇಂದ್ರಕ್ಕೆ ಹೋದ್ಮೇಲೆ ಸೆಕೆಂಡ್ ಇಯರ್ಗೆ ಬಂದು ನಾನು ಮೆಥಡಾಲಜಿ ಚೇಂಜ್ ಮಾಡ್ಕೋಬೇಕು, ನನಗೆ ಇವಾಗ ಡಿಗ್ರಿನಲ್ಲಿ ನಾನು ಇದು ಓದಿಲ್ಲ ಮಾಡ್ಕೊಡಿ ಅಂತ ಅಡ್ಮಿಷನ್ ಸೆಕ್ಷನ್ಗೆ ಬರಬೇಡಿ. ಯಾಕೆ ಅಂತಂದ್ರೆ ಅವಾಗ ಪೆನಾಲ್ಟಿ ಹಾಕ್ತಾರೆ. ನಾವು ಪೆನಾಲ್ಟಿ ಹಾಕ್ತೀವಿ, ಅಥವಾ ಅದಕ್ಕೊಂದು ಲಾಂಗ್ ಪ್ರೋಸೆಸ್, ಏನಂದ್ರೆ ಲೆಂತಿ ಆಗಿರುತ್ತೆ. ಫೈಲ್ ಪುಟಪ್ ಆಗಬೇಕು, ನಿಮ್ಗೆ ಎಲ್ಲ ಒಂದು ಪ್ರೋಸೆಸ್ ಆಗಿ ಮಾನ್ಯ ಕುಲಪತಿಗಳಿಂದ ಅನುಮೋದನೆ ಆಗಬೇಕು. ಹಾಗಾಗಿ ನಿಮಗೆ ಇದು ಬೇಡ. ಹಾಗಾಗಿ ಇಲ್ಲೇ ಡಿಸೈಡ್ ಮಾಡಿ. ಅದಕ್ಕೆ ಅದನ್ನ ಕ್ಲಾರಿಟಿ ಆಗಿ ನಿಮ್ಗೆ ಇವಾಗಲೇ ಕ್ಲಾರಿಫಿಕೇಶನ್, ಈ ಒಂದು ವೆರಿಫಿಕೇಶನ್ ಆಗ್ಬೇಕಾದ್ರೂ ಸಹ ನೀವು ಒಂದು ಇದನ್ನ ಕೇಳ್ಕೋಬಹುದು ಟೀಚರ್ಸ್ನ. ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನಾನು ಡಿಗ್ರಿನಲ್ಲಿ ಇದು ಓದಿದ್ದೀನಿ, ಇದು ತಗೋಬೋದಾ ಅಂತ. ಸೊ ಹಾಗಾಗಿ ಈ 2 ವರ್ಷದ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಇಯರ್ ಅಲ್ಲಿ ನೀವೇನೇ ಸಬ್ಜೆಕ್ಟ್ ಓದ್ತೀರಾ, ನಿಮ್ಗೆಲ್ಲ ಲೆಸನ್ ಬರುತ್ತೆ, ಬೈ ಪೋಸ್ಟ್ ಬರುತ್ತೆ ಲೆಸನ್, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವು ಸಬ್ಜೆಕ್ಟ್ ವಿಷಯಗಳ ಬಗ್ಗೆ ನಿಮ್ಗೆ ಹೇಳಿದ್ರೆ ಗೊಂದಲ ಆಗುತ್ತೆ. ಬರೀ ನೀವು ಫಸ್ಟ್ ಇಯರ್ ಅಲ್ಲಿ, ಮತ್ತೆ ಇದು ಸಾಮಾನ್ಯವಾಗಿ ನಿಮ್ಗೆ 1 ವರ್ಷ, ಮೊದಲನೇ ವರ್ಷ ಮತ್ತೆ 2ನೇ ವರ್ಷ. ಮೊದಲನೇ ಒಂದು ಸಂಪರ್ಕ ಕಾರ್ಯಕ್ರಮ ಬಹುಶಃ ಈ ಒಂದು ಏಪ್ರಿಲ್ 10ಗೆ ನಿಮ್ಗೆ ಲಾಸ್ಟ್ ವರ್ಕಿಂಗ್ ಡೇ ಮಾಡ್ತಾರೆ ಸರ್ಕಾರದವರು. ನೀವೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ತೀರಿ. ರಿಸಲ್ಟ್ ಅನ್ನ ನಿಮ್ಮ ಮಕ್ಕಳಿಗೆ ಡಿಕ್ಲೇರ್ ಆದ ನಂತರ ನೀವು ಹೋಗಿ ಅಲ್ಲಿ ಒಂದು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅನ್ನ ಮಾಡ್ತಾರೆ ಬಹುಶಃ ಅಧ್ಯಯನ ಕೇಂದ್ರಗಳಲ್ಲಿ. ಏಪ್ರಿಲ್
ಮತ್ತೆ ಮೇ, ಇದರಲ್ಲಿ 1.5 ತಿಂಗಳು ಅಥವಾ 1 ತಿಂಗಳು ನಿಮಗೆ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ, ಕಡ್ಡಾಯವಾಗಿರುತ್ತೆ. ಸಂಪರ್ಕ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನೀವು NCT ರೆಗ್ಯುಲೇಷನ್ಸ್ ಪ್ರಕಾರ 6 ಮಂತ್ಸ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಕಂಪಲ್ಸರಿ. ಅದರಲ್ಲಿ ನಿಮಗೆ ವೆಕೇಶನ್ ಟೈಮ್ ನಲ್ಲೇ ಮಾಡಬೇಕು ಅನ್ನೋದು ನಿಮ್ಮ ಆಶಯ ಮತ್ತೆ ನಮ್ಮ ಆಸಕ್ತಿನೂ ಕೂಡ. ಆದ್ರೂ ಸಹ ಮೊದಲನೇ ಸಂಪರ್ಕ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಸಮಯ ಸಿಕ್ಬಿಡುತ್ತೆ ಫಸ್ಟ್ ಇಯರ್ಗೆ. ನಂತರ ಅಕ್ಟೋಬರ್ ದಸರಾ ಹಾಲಿಡೇಸ್ ಬರುತ್ತೆ. ದಸರಾ ಹಾಲಿಡೇಸ್ ಅಲ್ಲಿ ನಿಮಗೆ ಅವಾಗ ಒಂದು 20 ಡೇಸ್ ಅಥವಾ 1 ಮಂತ್ ನಿಮಗೆ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಆನಂತರ ನಿಮಗೆ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಸೆಕೆಂಡ್ ಇಯರ್ಗೆ ಆನಂತರ ನಿಮಗೆ ಸೆಕೆಂಡ್ ಇಯರ್ ಮೆಥಡಾಲಜಿನ ಓದ್ತೀರಾ. ಅದೇ ಸೈಮಲ್ಟೇನಿಯಸ್ಲಿ ಇಂಟರ್ನ್ಶಿಪ್ ಇರುತ್ತೆ. B.Ed ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು 24 ಮಂತ್ಸ್ ನೀವು ಹೆಂಗ್ ಕೆಲಸ ಮಾಡಬೇಕು ಅಂತಂದ್ರೆ ಯುದ್ಧಕ್ಕೆ ಹೋಗಂಗೆ ಸೈನಿಕರ ತರ ಇರಬೇಕು. ಅಂದ್ರೆ ಬಹಳ ಬಿಸಿ. ನೀವು ಸಹ ಟೀಚರ್ಸ್ ಆಗಿರೋದ್ರಿಂದ ನಿಮಗೆ ಸಮಯನೇ ಇರಲ್ಲ. ನಿಮಗೆ ಸಮಯ ಇಲ್ಲದಕ್ಕೋಸ್ಕರ ಹೇಗಾದ್ರೂ ಮಾಡ್ಕೊಂಡು ಸಮಯವನ್ನ ಮಾಡಿಕೊಂಡು ನೀವು ಎಲ್ಲರೂ ಸಹ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಬೇಕು. ಇದುವರೆಗೂ ಬಹುಶಃ ನಮ್ಮ ನಾನು 2003 ನಲ್ಲಿ ನಾನು HOD ಆಗಿ ಬಂದೆ. 2003 ನಲ್ಲಿ CET ಪ್ರಾರಂಭ ಮಾಡಿದ್ವಿ. ವಿಭಾಗದಲ್ಲಿ CET-ನ 2003ರಲ್ಲಿ CET ಮೂಲಕ, ಅದಕ್ಕೂ ಮುಂಚೆ ಏಜ್ ಮೇಲೆ ಕೊಡ್ತಾ ಇದ್ವಿ ಮತ್ತೆ ನಿಮ್ಮ ಸರ್ವಿಸ್ ಮೇಲೆ ಕೊಡ್ತಾ ಇದ್ವಿ. ಈಗ ಹಾಗಿಲ್ಲ. 2003ರಲ್ಲಿ ಪ್ರಾರಂಭವಾಗಿದ್ದು ಇವತ್ತು 2023 ಇಲ್ಲಿಗೆ 20 ವರ್ಷಗಳ ಕಾಲ ನಿರಂತರವಾಗಿ CET-ಯನ್ನ ಮಾಡಿಕೊಂಡು ಆ CET-ನ ಮಾಡಿ ಅವರಲ್ಲಿ ಮೆರಿಟ್ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಪಾರದರ್ಶಕವಾಗಿ ವಿಶ್ವವಿದ್ಯಾಲಯ ಎಷ್ಟು ಮಟ್ಟಿಗೆ ಕೆಲಸವನ್ನ ನಿರ್ವಹಿಸ್ತಾ ಇದೆ, ವಿಭಾಗ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು. ಸೊ ಇದು ನಿಮಗೆ ಮತ್ತೆ ಸೆಕೆಂಡ್ ಇಯರ್ ಕಂಪ್ಲೀಟ್ ನಿಮಗೆ ಯಾವಾಗಾದ್ರೂ ಏನಾದ್ರೂ ಐಡೆಂಟಿ ಕಾರ್ಡ್ ಕೊಡ್ತಾರೆ ನಿಮ್ಮ ಅಡ್ಮಿಷನ್ ಸೆಕ್ಷನ್ ಇಂದ. ಲೆಸನ್ ಅನ್ನ ಕಳಿಸ್ತೀವಿ ಬೈ ಪೋಸ್ಟ್. ಲೆಸನ್ ಮುದ್ರಣ ಆಗಿರೋ ಲೆಸನ್ ಅನ್ನ ಕಳಿಸ್ತೇವೆ ನಾವು ವಿಶ್ವವಿದ್ಯಾಲಯ. ನಿಮ್ಗೆ ನಿರಂತರವಾಗಿ ಏನಾದ್ರೂ ಅಧ್ಯಯನ ಕೇಂದ್ರಗಳಲ್ಲಿ ಕಂಪಲ್ಸರಿ ಅಟೆಂಡೆನ್ಸ್ ಇರುತ್ತೆ. 80% ಕಂಪಲ್ಸರಿ ಅಟೆಂಡೆನ್ಸ್ ಹಾಜರಾತಿ ಇರಬೇಕು. ನಿಮ್ಮ ಅಧ್ಯಯನ ಕೇಂದ್ರದಲ್ಲಿ ಯಾರಾದ್ರೂ ನಾವು ಸಂಪರ್ಕ ಕಾರ್ಯಕ್ರಮವನ್ನ ಮಾಡಲ್ಲ, ನಮ್ಗೆ ಇಷ್ಟೇ ದಿನ 20 ದಿನ ಅಂದ್ರೆ ನೀವು ಟೀಚರ್ಸ್ ಆಗಿರತಕ್ಕಂಥವ್ರು ನಿಮ್ಮ ವೃತ್ತಿಯನ್ನ ನೀವು ಮರಿಬಾರ್ದು. ಏನಂದ್ರೆ ಅಧ್ಯಯನ ಕೇಂದ್ರಗಳಲ್ಲಿ ನಿಮಗೂ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ. ನೀವು ಕೇಳ್ತೀರ ಸಡಿಲತೆ ಏನಂದ್ರೆ ನಮಗೆ ಎಲ್ಲ ವರ್ಕಿಂಗ್ ಟೀಚರ್ಸ್ ಆಗಿರೋದ್ರಿಂದ ಮತ್ತೆ ನಾವು ಫ್ಯಾಮಿಲಿ ಓನರ್ಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಸಡಿಲತೆ ಆದ್ರೆ ಪರವಾಗಿಲ್ಲ ಅಂತ. ಹಾಗೇನು ಮಾಡ್ಕೋಬೇಡಿ. ನಿಮ್ಮ ಕಲಿಕೆ ನಿರಂತರವಾಗಿರ್ಲಿ. ನಾವು ಬೋಧನೆ ಕಲಿಕೆ ನಿರಂತರವಾಗಿರ್ಬೇಕು. ಶಿಕ್ಷಕ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಶಿವ ಸ್ವರೂಪಿಯಾಗಿ ಕಿರಣೋಪಾದಿಯಲ್ಲಿ ತನ್ನ ಕರ್ತವ್ಯವನ್ನ ಯಾರು ನಿಷ್ಠೆಯಿಂದ ನಿರ್ವಹಿಸ್ತಾರೋ ಅವರು ಶಿಕ್ಷಕ ಅಂತಕ್ಕಂಥದ್ದು. ಶಿಕ್ಷಕ ವೃತ್ತಿ ಒಂದು ನೊಬೆಲ್ ಪ್ರೊಫೆಷನ್. ಅದನ್ನೇ ನಾವು ತುಂಬಾ ಉತ್ತಮವಾಗಿ ಹೇಳ್ತೀವಿ. ಟೀಚರ್ಸ್ ಒಂದು ವೃತ್ತಿ ಅಂತಕ್ಕಂಥದ್ದು ನೊಬೆಲ್ ಪ್ರೊಫೆಷನ್ ಅಂತ ಎಲ್ಲ ಸ್ವಾಮಿ ವಿವೇಕಾನಂದ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ನೀವು ಟೀಚರ್ಸ್ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಅವರಿಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ನೀವು ಮಾಡಬೇಕಾಗುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಈ 2 ವರ್ಷದ ಜರ್ನಿ ಅಂತ ಏನ್ ಹೇಳ್ತೀವಿ ನಾವು, ಅದಕ್ಕೆ ಏನೇ ಸಮಸ್ಯೆಗಳಿದ್ರು ಕಾಂಟ್ಯಾಕ್ಟ್ ಮಾಡಿ ವಿಭಾಗದ ಎಲ್ಲಾ ಟೀಚರ್ಸ್ಗಳನ್ನ. ಮತ್ತೆ ಅಡ್ಮಿಷನ್ ಸೆಕ್ಷನ್ ಪ್ರತ್ಯೇಕವಾಗಿದೆ. ಇವಾಗ ಅಡ್ಮಿಷನ್ ಸೆಕ್ಷನ್ಗೆ ನೀವು ಕೇಳ್ಕೋಬಹುದು ಮಾಹಿತಿಯನ್ನ. ಸೊ ಎಲ್ಲ ಟೀಚರ್ಸ್ ಸಹ ಎನಿ ಟೈಮ್ ನಿಮಗೆ ಫೋನ್ ಎತ್ತುತ್ತಾರೆ. ಫೋನ್ ಮಾಡಿದಾಗ ನಿಮ್ಮ ಸಮಸ್ಯೆನ ಕೇಳ್ಕೊಳ್ಳಿ, ವಿತ್ ರೈಟಿಂಗ್ ಅಲ್ಲಿ ಕೊಡಿ. ಅಧ್ಯಯನ ಕೇಂದ್ರದಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಹೇಳ್ತಾ ಹೋಗಿ. ಅಂದ್ರೆ ನಿಮ್ಮ ವೃತ್ತಿಯನ್ನ ಬೆಳಗಿಸ್ಕೊಂಡು ನಂತರ ನೀವು ಡಿಗ್ರಿ ಇವಾಗ B.Ed ಮುಗಿದ ತಕ್ಷಣ ಹೈಸ್ಕೂಲಿಗೆ ಜಂಪ್ ಆಗ್ತೀರಾ. ನಿಮಗೆ ಬೇಕಾಗಿರೋದೇ ಅದಕ್ಕೋಸ್ಕರ ಬರೋದು. ಒಂದು ಪ್ರಮೋಷನ್ ಸಿಗುತ್ತೆ ನಿಮಗೆ, ಅದಕ್ಕೋಸ್ಕರ ಈ B.Ed ಪದವಿಯನ್ನ ಪಡೆಯಕ್ಕೆ ಬಂದಿದ್ದೀರಾ. ನೀವೆಲ್ಲ ವಿಶ್ವವಿದ್ಯಾಲಯ, ನಮ್ಮ ವಿಶ್ವವಿದ್ಯಾಲಯ ಬಹಳ 1996ರಲ್ಲಿ ಪ್ರಾರಂಭ ಆಯಿತು. ಇಂದಿನವರೆಗೆ ಎಷ್ಟು ಜನ ವಿದ್ಯಾರ್ಥಿಗಳು ನಿರಂತರವಾಗಿ ಇರ್ತಕ್ಕಂಥ 1 ಲಕ್ಷ ಜನ, 50,000 ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳದ್ದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಿರಂತರವಾಗಿ ಬೋಧನೆ ಕಲಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಏನಾದ್ರೂ ಸಮಸ್ಯೆಗಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ. ಹಾಗಾಗಿ ಮತ್ತೆ ಇವಾಗ ಇನ್ನೊಂದು ವಿಶ್ವವಿದ್ಯಾಲಯ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 2 ಡಿಗ್ರಿಯನ್ನ ಏಕಕಾಲದಲ್ಲಿ ಪಡ್ಕೋಬಹುದು. ಸೊ ಅದು ಒಂದು ಡ್ಯೂಯಲ್ ಡಿಗ್ರಿ. ಅದನ್ನು ಸಹ ಅವಕಾಶವನ್ನ ಮಾಡಿಕೊಟ್ಟಿದೆ. ದೂರ ಶಿಕ್ಷಣ ಕ್ರಮದಲ್ಲಿ ಇಡೀ ಇರದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಇಗ್ನೋ ಬಿಟ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬಹಳ ಉತ್ತಮವಾದಂತಹ ಇದನ್ನ ವಿದ್ಯಾರ್ಥಿಗಳಿಗೆ ಸಹಕಾರವನ್ನ ಕೊಡ್ತಾ ಬಂದಿದೆ. ನಿರಂತರವಾಗಿ ನಿಮ್ಮ ಸಹೋದ್ಯೋಗಿ ಮಿತ್ರರಿಗೆ, ನಿಮ್ಮ ಊರಿನ ಜನರಿಗೆ ಹೇಳ್ತಾ ಹೋಗ್ಲಿ, ಡ್ಯೂಯಲ್ ಡಿಗ್ರಿ ಇದೆ, ಯಾರಾದ್ರೂ ಸೈಮಲ್ಟೇನಿಯಸ್ಲಿ 2 ಡಿಗ್ರಿಯನ್ನು ತಗೋಬಹುದು. ಮುಂಚೆ ಇದು ಇರಲಿಲ್ಲ, ಈಗ ಅದನ್ನ ಅವಕಾಶ ಮಾಡಿಕೊಟ್ಟಿದೆ ನಮ್ಮ UGC.
ಹಾಗಾಗಿ ಸೊ ಅದು ಒಂದು. ಮತ್ತೆ ಇದು ನ್ಯಾಕ್ ಮಾನ್ಯತೆಯನ್ನ ವೆರಿ ಶಾರ್ಟ್ಲಿ ಪಡೆಯುತ್ತೆ. ಮತ್ತೆ NCT ಅಪ್ರೂವ್ಡ್ ಪ್ರೋಗ್ರಾಮ್ ಇದು. ನೀವೇನು ನಿಶ್ಚಿಂತೆಯಾಗಿರ್ಬೋದು, ಏನಪ್ಪ ಡಿಗ್ರಿ ಏನಿಲ್ಲ, ನಿಮಗೆ NCT ಅಪ್ರೂವಲ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ಕಲಿಕೆ ನಿರಂತರವಾಗಿರ್ಲಿ ಅಂತ ಹೇಳ್ತಾ ನೀವೆಲ್ಲ ಇವತ್ತು ಈ ಒಂದು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ನಿರಂತರ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಗೆಲ್ಲ ಈ 2 ವರ್ಷದ ಒಂದು ಪ್ರೋಗ್ರಾಮ್ಗೆ ನಾನು ವಿಶ್ ಯು ಗುಡ್ ಲಕ್ ಹೇಳ್ತಾ, ಶುಭವಾಗ್ಲಿ ನಿಮ್ಗೆಲ್ಲರೂ ಸಹ. ಬೇರೆದಾದ್ರೆ ಎಲ್ಲರೂ ಸಹ ಒಂದು ಉತ್ತಮವಾದ ಅಂಕಗಳಲ್ಲಿ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶ್ ಯು ಗುಡ್ ಲಕ್. ಓಕೆ, ಥ್ಯಾಂಕ್ ಯು, ಧನ್ಯವಾದ. SLC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, B.Ed 2 ವರ್ಷದ ಮಾರ್ಕ್ಸ್ ಕಾರ್ಡು, ಆಮೇಲೆ ಸರ್ವಿಸ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಒಂದು ಸೆಟ್ ಒರಿಜಿನಲ್ಲು, ಒಂದು ಸೆಟ್ ಜೆರಾಕ್ಸು, ಆಮೇಲೆ 2 ಫೋಟೋನ ಒಂದು ಕವರ್ಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನೀಟಾಗಿ ಬನ್ನಿ. ಅಂದರೆ ನಿಮಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ನಿಮಗೆ ಮೆಸೇಜ್ ಬಂದಿತ್ತು ಅನ್ಸುತ್ತೆ, ಏನೇನು ಮಾರ್ಕ್ಸ್ ಕಾರ್ಡು ರೆಡಿ ಮಾಡ್ಕೋಬೇಕು ಅಂತ. ಅದ್ರ ಪ್ರಕಾರ ನೀಟಾಗಿ ಆಗಿ ರೆಡಿ ಮಾಡ್ಕೊಬಂದ್ರೆ ಬೇಗ ಬೇಗ ಅಡ್ಮಿಷನ್